ಹಿಂದೂ ಧರ್ಮದಲ್ಲಿ ವಿವಾಹ ಎಂಬುದು ಒಂದು ಪವಿತ್ರವಾದ ಬಂಧನವಾಗಿದೆ. ವಿವಾಹದಲ್ಲಿ ಎರಡು ವ್ಯಕ್ತಿಗಳ ಸಮ್ಮಿಲನ ಮಾತ್ರವಲ್ಲದೆ ಎರಡು ಕುಟುಂಬಗಳ ಸಂಬಂಧ ಸೃಷ್ಟಿಯಾಗುತ್ತವೆ. ಮದುವೆಯು ಎರಡು ಜನರ ನಡುವೆ ನಡೆಯುತ್ತದೆ. ಈ ಮದುವೆಯಲ್ಲಿ ಇಬ್ಬರೂ ಒಟ್ಟಿಗೆ ಬದುಕಲು ಮತ್ತು ಸಾಯಲು ಮಾತು ಕೊಡುತ್ತಾರೆ. ಬದಲಾಗುತ್ತಿರುವ ಜೀವನ ಶೈಲಿಯಿಂದಾಗಿ ಹೆಚ್ಚಿನ ಜನರು ಮನೆಯವರ ಒಪ್ಪಿಗೆಯ ಮೂಲಕ ವಿವಾಹವಾಗುವ ಬದಲು ತಾವೇ ಇಷ್ಟಪಟ್ಟಂತಹ ಸ್ನೇಹಿತೆಯೊಂದಿಗೆ ಪ್ರೇಮ ವಿವಾಹವಾಗಲು ಇಷ್ಟಪಡುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ರಾಶಿಗೆ ಸೇರಿದ ಜನರು ತಮ್ಮ ಸ್ನೇಹದಲ್ಲಿ ಪ್ರೀತಿಯನ್ನು ಕಂಡುಕೊಳ್ಳುವ ಮೂಲಕ ಉತ್ತಮವಾದ ಜೀವನವನ್ನು ನಡೆಸಬೇಕೆಂದು ಬಯಸುತ್ತಾರೆ. ಕೆಲವು ರಾಶಿಗೆ ಸೇರಿದ ಜನರು ವಿಶೇಷವಾಗಿ ತಮ್ಮ ಆಪ್ತ ಸ್ನೇಹಿತರನ್ನು ಮದುವೆಯಾಗುವ ಬಗ್ಗೆ ಹೆಚ್ಚಿನ ಒಲವನ್ನು ಹೊಂದಿರುತ್ತಾರೆ ಹಾಗೂ ನಂಬಿಕೆ, ತಿಳುವಳಿಕೆ ಮತ್ತು ಹಂಚಿಕೊಳ್ಳುವಂತಹ ಮೌಲ್ಯಗಳ ಮೇಲೆ ನಿರ್ಮಿಸಲಾದ ಸಂಬಂಧಗಳು ಬಹಳ ಬಲದಿಂದ ಇರುತ್ತವೆ ಎಂದು ನಂಬುತ್ತಾರೆ. ಹಾಗಾಗಿ ತಮ್ಮ ಆಪ್ತ ಸ್ನೇಹಿತರೊಂದಿಗೆ ತಮ್ಮ ದಾಂಪತ್ಯ ಜೀವನವನ್ನು ನಡೆಸುವುದರೊಂದಿಗೆ ಸಂತೋಷಮಯವಾದ ಜೀವನವನ್ನು ಹೊಂದುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜಾತಕದ ಸಹಾಯದಿಂದ ಯಾವ ಹುಡುಗ ಯಾವ ಹುಡುಗಿಯನ್ನು ಮದುವೆಯಾಗಬೇಕು ಅಥವಾ ಮದುವೆಯಾಗಬಾರದು ಎಂದು ತಿಳಿದುಕೊಳ್ಳಬಹುದಾಗಿದೆ. ಹಾಗೆ ಮದುವೆಗೆ ಸಂಬಂಧಪಟ್ಟಂತಹ ಹಲವು ಸವಾಲುಗಳಿಗೆ ಉತ್ತರವನ್ನು ಪಡೆಯಬಹುದಾಗಿದೆ. ಬನ್ನಿ ಇಂದಿನ ವಿಡಿಯೋದಲ್ಲಿ ಯಾವ ರಾಶಿಯಲ್ಲಿ ಜನಿಸಿದ ಜನರು ಪ್ರೇಮ ವಿವಾಹವಾಗುವ ಸಂಭವ ಸಾಕಷ್ಟು ಹೆಚ್ಚಾಗಿರುವುದು ಎಂದು ತಿಳಿದುಕೊಳ್ಳೋಣ. ಮೇಷ ರಾಶಿ. ಮೇಷ ರಾಶಿಗೆ ಸೇರಿದ ಜನರು ಎಲ್ಲರನ್ನೂ ಅತ್ಯುತ್ತಮವಾಗಿ ಪೋಷಿಸುವ ಸ್ವಭಾವವನ್ನು ಹೊಂದಿರುತ್ತಾರೆ ಮತ್ತು ಬಲವಾದ ಭಾವನಾತ್ಮಕ ಸಂಪರ್ಕಗಳನ್ನು ಸಹ ಹೊಂದಿರುತ್ತಾರೆ ಎಂದು ಹೇಳಲಾಗುತ್ತದೆ. ಇವರು ಬೇರೆಲ್ಲ ಜನರಿಗಿಂತ ಹೆಚ್ಚು ನಿಷ್ಠಾವಂತರಾಗಿರುತ್ತಾರೆ ಮತ್ತು ನಂಬಿಕೆಯನ್ನು ಹೆಚ್ಚಾಗಿ ಗೌರವಿಸುತ್ತಾರೆ. ಹಾಗಾಗಿ ಈ ರಾಶಿಗೆ ಸೇರಿದ ಜನರು ತಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿ ತಮ್ಮೊಂದಿಗೆ ಇದ್ದಂತಹ ವ್ಯಕ್ತಿಯನ್ನು ಮದುವೆಯಾಗಬೇಕು ಮತ್ತು ತಮ್ಮ ಸಂಗಾತಿಯನ್ನಾಗಿ ಪಡೆಯಬೇಕೆಂದು ಬಯಸುತ್ತಾರೆ. ಹಾಗಾಗಿ ಮೇಷ ರಾಶಿಗೆ ಸೇರಿದ ಜನರು ತಮ್ಮ ಆಪ್ತ ಸ್ನೇಹಿತರನ್ನು ಮದುವೆಯಾಗುವುದರಿಂದ ತಮ್ಮ ಸಂಗಾತಿಯು ತಮ್ಮ ಬಗ್ಗೆ ಎಲ್ಲಾ ರೀತಿಯ ವಿಷಯಗಳನ್ನು ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು ಇವರು ಹೇಗೆ ಇದ್ದರೂ ಒಪ್ಪಿಕೊಳ್ಳುತ್ತಾರೆ ಎನ್ನುವ ನಂಬಿಕೆಯನ್ನು ಹೊಂದಿರುವರು. ಮೇಷ ರಾಶಿಯವರು ಭಾವನಾತ್ಮಕ ಮತ್ತು ಸಹಾನುಭೂತಿಯುಳ್ಳವರು. ತಮ್ಮ ಸ್ನೇಹಿತರೊಂದಿಗೆ ಬಲವಾದ ಬಂಧಗಳನ್ನು ರೂಪಿಸುತ್ತಾರೆ. ಅವರ ಪೋಷಣೆಯ ಸ್ವಭಾವ ಮತ್ತು ಇತರರನ್ನು ನೋಡಿಕೊಳ್ಳುವ ಬಯಕೆ ಇವರನ್ನು ಅತ್ಯುತ್ತಮ ಸಂಗಾತಿಯನ್ನಾಗಿ ಮಾಡುತ್ತದೆ. ಮೇಷ ರಾಶಿಯವರು ದೀರ್ಘಕಾಲೀನ ಸಂಬಂಧಗಳನ್ನು ಗೌರವಿಸುತ್ತಾರೆ ಮತ್ತು ತಮ್ಮ ಸಂಗಾತಿಯೊಂದಿಗೆ ಬಲವಾದ ಅಡಿಪಾಯವನ್ನು ನಿರ್ಮಿಸಲು ಸಮಯ ಮತ್ತು ಪ್ರಯತ್ನವನ್ನು ಹೂಡಿಕೆ ಮಾಡಲು ಸಿದ್ಧರಿರುತ್ತಾರೆ. ಮೇಷ ರಾಶಿಯವರು ತಮ್ಮ ಅತ್ಯುತ್ತಮ ಸ್ನೇಹಿತನನ್ನು ಮದುವೆಯಾಗುವ ಮೂಲಕ ಜೀವನ ಪರ್ಯಂತ ಉತ್ತಮ ಸಂಬಂಧವನ್ನು ಸೃಷ್ಟಿಸಬಹುದು. ಅದು ಸಂತೋಷ ಮತ್ತು ನೆಮ್ಮದಿಯನ್ನು ತರುತ್ತದೆ ಎಂದು ನಂಬುತ್ತಾರೆ. ವೃಷಭ ರಾಶಿ. ಶುಕ್ರ ಗ್ರಹದ ರಾಶಿ ಆಗಿರುವಂತಹ ವೃಷಭ ರಾಶಿಯು ಸೌಂದರ್ಯ ಹಾಗೂ ಪ್ರೀತಿಗೆ ಹೆಸರುವಾಸಿಯಾಗಿರುವರು. ಗ್ರಹವೇ ಪ್ರತಿನಿಧಿಸುವ ರೀತಿಯಲ್ಲಿ ವೃಷಭ ರಾಶಿಯವರು ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ವಿಶೇಷವಾದ ಕಾಳಜಿಯನ್ನು ಹೊಂದಿರುತ್ತಾರೆ. ಯಾವುದೇ ಸಂದರ್ಭದಲ್ಲಿ ಕೂಡ ಇವರ ಸಂಗಾತಿಯವರನ್ನ ನಂಬಿಕೊಳ್ಳಬಹುದು ಹಾಗೂ ಅವಲಂಬಿಸಿಕೊಳ್ಳಬಹುದಾಗಿದೆ. ತಮ್ಮ ಸಂಗಾತಿಯ ಪ್ರತಿಯೊಂದು ಅಗತ್ಯತೆಯ ಸಂದರ್ಭದಲ್ಲಿ ವೃಷಭ ರಾಶಿಯವರು ಮುಂದೆ ಬಂದು ನಿಲ್ಲುತ್ತಾರೆ. ತಮ್ಮ ಜೀವನ ಸಂಗಾತಿಯ ಸುಖ ಹಾಗೂ ಕಂಫರ್ಟ್ಗಳನ್ನ ತಮ್ಮ ಪ್ರಮುಖ ಆದ್ಯತೆಯನ್ನಾಗಿ ಮಾಡಿಕೊಂಡಿರುತ್ತಾರೆ. ಒಂದು ಪ್ರೀತಿಯ ಸಂಬಂಧದಲ್ಲಿ ಪ್ರಮುಖವಾಗಿ ಬೇಕಾಗಿರುವಂತಹ ಪ್ರಾಮಾಣಿಕತೆಯನ್ನು ನೀವು ಯಾವುದೇ ಅನುಮಾನವಿಲ್ಲದೆ ವೃಷಭ ರಾಶಿಯ ಅವರಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ. ತಮ್ಮ ಪ್ರೀತಿ ಪಾತ್ರರಿಗೆ ಉತ್ತಮವಾಗಿರುವಂತಹ ವಾತಾವರಣವನ್ನು ನಿರ್ಮಾಣ ಮಾಡುವುದು ವೃಷಭ ರಾಶಿಯವರಿಗೆ ತುಂಬಾ ಇಷ್ಟವಾದ ಕೆಲಸವಾಗಿರುತ್ತದೆ. ಒಟ್ಟಾರೆಯಾಗಿ ತಮ್ಮ ಜೀವನ ಸಂಗಾತಿ ಖುಷಿಯಾಗಿರಬೇಕು ಅನ್ನೋದೇ ಅವರ ಉದ್ದೇಶ.
ತಮ್ಮ ಸಂಗಾತಿ ಸುರಕ್ಷಿತ ಹಾಗೂ ಪ್ರೀತಿಯನ್ನು ಹೊಂದಿರುತ್ತಾರೆ ಅನ್ನುವಂತಹ ಭಾವನೆಯನ್ನು ಸದಾಕಾಲ ಹೊಂದಿರಬೇಕು ಅನ್ನೋದೇ ವೃಷಭ ರಾಶಿಯವರ ಪ್ರಮುಖ ಆದ್ಯತೆ ಆಗಿರುತ್ತದೆ ಅನ್ನೋದನ್ನ ನಾವಿಲ್ಲಿ ತಿಳಿದುಕೊಳ್ಳಬೇಕಾಗಿದೆ. ಈ ರಾಶಿಯು ಪ್ರೇಮ ವಿವಾಹವಾಗುವ ಸಂಭವ ಬಹಳಷ್ಟು ಹೆಚ್ಚಾಗಿರುವುದು. ಈ ಜನರು ಸಮಾಜದಲ್ಲಿ ಎಲ್ಲರಿಗಿಂತ ವಿಭಿನ್ನವಾಗಿ ಏನನ್ನಾದರೂ ಸಾಧಿಸಬೇಕು ಎನ್ನುವ ಧೈರ್ಯವನ್ನು ಹೊಂದಿರುತ್ತಾರೆ. ಆದ್ದರಿಂದ ಈ ಜನರು ತಮ್ಮ ಜೀವನದಲ್ಲಿ ಯಾರನ್ನಾದರೂ ಇಷ್ಟಪಟ್ಟರೆ ಅವರನ್ನು ವಿವಾಹವಾಗಲು ತಮ್ಮ ಸಂಪೂರ್ಣವಾದ ಪ್ರಯತ್ನವನ್ನು ಪಡುತ್ತಾರೆ. ಈ ರಾಶಿಯ ಅಧಿಪತಿ ಶುಕ್ರ, ಅವನ ಸ್ವಭಾವವು ಧೈರ್ಯಶಾಲಿಯಾಗಿರುತ್ತದೆ. ಅಂತಹ ಜನರು ಏನನ್ನಾದರೂ ಸಾಧಿಸಲು ಅಪಾಯವನ್ನು ತೆಗೆದುಕೊಳ್ಳುವಲ್ಲಿ ಎಂದಿಗೂ ಹಿಂದೆ ಬೀಳದಿರಲು ಇದು ಕಾರಣವಾಗಿದೆ. ಈ ಸಂಖ್ಯೆಯ ಜನರ ಪ್ರೇಮ ವಿವಾಹದ ಸಾಧ್ಯತೆ ಬಲವಾಗಿದೆ. ಈ ರಾಶಿಯ ಜನರು ಹೆಚ್ಚು ಪ್ರೇಮ ಸಂಬಂಧವನ್ನು ಇಷ್ಟಪಡುತ್ತಾರೆ. ಇವರು ತಮ್ಮ ಆಯ್ಕೆಯ ಮೂಲಕ ಮದುವೆಯಾಗುತ್ತಾರೆ. ಆದರೆ ಸ್ವಭಾವತಃ ಸಾಕಷ್ಟು ಚಂಚಲರಾಗಿರುವುದರಿಂದ ಅವರು ಸರಸವಾಡುವುದನ್ನು ನಿಲ್ಲಿಸುವುದಿಲ್ಲ. ಆದ್ದರಿಂದ ಈ ರಾಶಿಯ ಜನರು ಬಹಳ ಭಾವನಾತ್ಮಕ ಜೀವಿಗಳಾಗಿರುತ್ತಾರೆ. ಹಾಗಾಗಿ ಈ ಜನರು ತಮ್ಮ ಸಂಗಾತಿಯನ್ನು ಸಂತೋಷಪಡಿಸಲು ತಮ್ಮ ಕೈಲಾದ ಎಲ್ಲಾ ಪ್ರಯತ್ನಗಳನ್ನು ಪಡುವರು. ಈ ರಾಶಿಯ ಜನರು ಪ್ರೀತಿಯನ್ನು ತುಂಬಾ ಚಿಂತನಶೀಲವಾಗಿ ನಂಬುತ್ತಾರೆ. ಈ ಕಾರಣದಿಂದಾಗಿ ಅವರು ತಮ್ಮ ಪ್ರೇಮಿಯನ್ನು ಮದುವೆಯಾಗಲು ಬಯಸುತ್ತಾರೆ. ಈ ರಾಶಿಯ ಶುಕ್ರನ ಸಂಕೇತವಾಗಿದೆ. ಈ ಕಾರಣದಿಂದಾಗಿ ಈ ಜನರು ಶುಕ್ರನಂತೆ ಚಂಚಲ ಸ್ವಭಾವವನ್ನು ಹೊಂದಿರುತ್ತಾರೆ. ಮಿಥುನ ರಾಶಿ. ಮಿಥುನ ರಾಶಿಗೆ ಸೇರಿದ ಜನರು ಅತ್ಯುತ್ತಮವಾದ ಮಾತು ಅಥವಾ ಸಂವಹನ ಕೌಶಲ್ಯವನ್ನು ಹೊಂದಿರುತ್ತಾರೆ ಹಾಗೂ ಇವರ ಯಾವುದೇ ಸಂದರ್ಭದಲ್ಲಿ ಉತ್ತಮವಾದ ಹೊಂದಾಣಿಕೆಯನ್ನು ಹೊಂದುತ್ತಾರೆ ಎಂದು ಹೇಳಲಾಗುತ್ತದೆ. ಈ ರಾಶಿಗೆ ಸೇರಿದ ಜನರಿಗೆ ಮಾತನಾಡುವುದೆಂದರೆ ತುಂಬಾ ಇಷ್ಟ. ಹಾಗೆ ಇವರಿಗೆ ವಿಚಾರಗಳನ್ನು ಹಂಚಿಕೊಳ್ಳುವುದು ಮತ್ತು ಇತರರೊಂದಿಗೆ ಬಲವಾದ ಸಂಬಂಧವನ್ನು ಹೊಂದುವುದೆಂದರೆ ಬಹಳ ಪ್ರೀತಿ. ಹಾಗಾಗಿ ಮಿಥುನ ರಾಶಿಗೆ ಸೇರಿದ ಜನರು ಸ್ನೇಹವು ಯಾವುದೇ ಸಂಬಂಧದ ಬಲವಾದ ಅಡಿಪಾಯ ಎಂದು ನಂಬುತ್ತಾರೆ. ಆದ್ದರಿಂದ ಈ ರಾಶಿಗೆ ಸೇರಿದ ಜನರು ತಮ್ಮನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳುವವರನ್ನು ಮತ್ತು ತಮ್ಮ ಪ್ರೀತಿಯನ್ನು ಹಂಚಿಕೊಳ್ಳುವಂತಹ ವ್ಯಕ್ತಿಯನ್ನು ಹೆಚ್ಚಾಗಿ ಪ್ರೀತಿಸುತ್ತಾರೆ ಹಾಗೂ ಅವರನ್ನೇ ತಮ್ಮ ಸಂಗಾತಿಯನ್ನಾಗಿ ಪಡೆಯಬೇಕೆಂದು ಬಯಸುತ್ತಾರೆ. ಮಿಥುನ ರಾಶಿಯವರು ನಿಷ್ಠೆ ಮತ್ತು ಬದ್ಧತೆಯನ್ನು ಗೌರವಿಸುತ್ತಾರೆ ಮತ್ತು ಇವರು ತಮ್ಮ ಸಂಗಾತಿಯೊಂದಿಗೆ ಬಲವಾದ ಸಂಬಂಧವನ್ನು ನಿರ್ಮಿಸಲು ಸಮಯ ಮತ್ತು ಪ್ರಯತ್ನವನ್ನು ಹೂಡಿಕೆ ಮಾಡಲು ಸಿದ್ಧರಿರುತ್ತಾರೆ. ಮಿಥುನ ರಾಶಿಯವರು ತಮ್ಮ ಅತ್ಯುತ್ತಮ ಸ್ನೇಹಿತನನ್ನು ಮದುವೆಯಾಗುವ ಮೂಲಕ ಉತ್ಸಾಹ, ಪ್ರೀತಿ ಮತ್ತು ಸ್ನೇಹದಿಂದ ಕೂಡಿದ ಜೀವನ ಪರ್ಯಂತ ಹೊಂದುವಂತಹ ಬಂಧವನ್ನು ಸೃಷ್ಟಿಸಬಹುದು. ಸಿಂಹ ರಾಶಿ. ಸೂರ್ಯನ ಸ್ವಂತ ರಾಶಿ ಆಗಿರುವಂತಹ ಸಿಂಹ ರಾಶಿಯವರು ಭಾವನೆಗಳ ವಿಚಾರದಲ್ಲಿ ನೇರವಾಗಿ ಹಾಗೂ ನಿಷ್ಠುರವಾಗಿ ಮಾತನಾಡುವಂತಹ ಗುಣವನ್ನು ಹೊಂದಿರುತ್ತಾರೆ. ಸಾಕಷ್ಟು ಉತ್ಸಾಹದಿಂದ ಕೂಡಿರುವಂತಹ ಅವರು ಯಾವುದೇ ವಿಚಾರವನ್ನು ನೇರವಾಗಿ ಹೇಳಿಬಿಡುತ್ತಾರೆ. ಲವ್ ಹಾಗೂ ರೋಮ್ಯಾನ್ಸ್ ವಿಚಾರಕ್ಕೆ ಬಂದ್ರೆ ಸಿಂಹ ರಾಶಿಯವರು ಮೊದಲನೇ ಸ್ಥಾನದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ತಮ್ಮ ಜೀವನ ಸಂಗಾತಿಗೆ ತಮ್ಮ ಪ್ರೀತಿಯ ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಕೆ ಅವರು ಹಿಂಜರಿಯುವುದಿಲ್ಲ ಹಾಗೂ ನಾಚಿಕೆ ಕೂಡ ಪಡುವುದಿಲ್ಲ. ಸಿಂಹ ರಾಶಿಯವರು ಪ್ರೀತಿಸುವ ರೀತಿ ನೋಡಿಯೇ ಅವರ ಸಂಗಾತಿ ಅವರನ್ನ ತುಂಬಾ ಹಚ್ಚಿಕೊಳ್ಳುತ್ತಾರೆ. ತಮ್ಮ ಸಂಬಂಧವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಸಿಂಹ ರಾಶಿಯವರು ಯಾವುದೇ ಹಂತಕ್ಕೆ ಬೇಕಾದರೂ ಕೂಡ ಹೋಗೋದಕ್ಕೆ ಸಿದ್ಧವಾಗಿರುತ್ತಾರೆ. ರಿಲೇಶನ್ಶಿಪ್ನಲ್ಲಿ ಸಿಂಹ ರಾಶಿಯವರ ಧೈರ್ಯ ಅನ್ನೋದು ಎಲ್ಲರಿಗೂ ಇಷ್ಟ ಆಗುತ್ತೆ. ಅವರು ನೋಡೋದಕ್ಕೆ ಎಷ್ಟೇ ಗಂಭೀರವಾಗಿರಲಿ ಹಾಗೂ ತಮ್ಮ ಜೀವನದಲ್ಲಿ ಎಷ್ಟು ನೇರವಾಗಿ ಮಾತನಾಡುವಂತಹ ನಿಷ್ಠುರವಂತಿಕೆಯನ್ನು ಕೂಡ ಹೊಂದಿರಬಹುದು. ಆದರೆ ತಮ್ಮ ಸಂಗಾತಿಯ ವಿಚಾರಕ್ಕೆ ಬಂದರೆ ಅವರನ್ನು ಆದಷ್ಟು ಕಾಳಜಿಯಿಂದ ನೋಡುವಂತಹ ಮನೋಭಾವನೆಯನ್ನು ಹೊಂದಿರುತ್ತಾರೆ. ತಮ್ಮ ಜೀವನ ಸಂಗಾತಿಯ ಜೀವನದಲ್ಲಿ ಆದಷ್ಟು ಸಂತೋಷ ಹಾಗೂ ಎಕ್ಸೈಟ್ಮೆಂಟ್ ಇರಬೇಕು ಅನ್ನೋದಕ್ಕಾಗಿ ಅವರು ಏನು ಬೇಕಾದರೂ ಕೂಡ ಮಾಡುತ್ತಾರೆ. ಸಿಂಹ ರಾಶಿಯವರು ಪ್ರೀತಿಯ ವಿಚಾರಕ್ಕೆ ಬಂದ್ರೆ ತಮ್ಮ ಸಂಗಾತಿಗಾಗಿಯೇ ಜೀವಿಸುವಂತಹ ಮನೋಭಾವನೆಯನ್ನು ಹೊಂದಿರುತ್ತಾರೆ.
ತುಲಾ ರಾಶಿ. ತುಲಾ ರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಉತ್ತಮ ಸಮತೋಲನ ಮತ್ತು ಸಾಮರಸ್ಯವನ್ನು ಹೊಂದಿರಬೇಕೆಂದು ಹೆಚ್ಚಾಗಿ ಬಯಸುತ್ತಾರೆ. ಇವರು ತಮ್ಮ ಆಕರ್ಷಕ ವ್ಯಕ್ತಿತ್ವ ಮತ್ತು ಸ್ವಾಭಾವಿಕವಾಗಿ ಸಂಗಾತಿಯೊಂದಿಗೆ ಬಲವಾದ ಸಂಪರ್ಕವನ್ನು ರೂಪಿಸುವ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ತುಲಾ ರಾಶಿಗೆ ಸೇರಿದ ಜನರು ತಮ್ಮ ಅತ್ಯುತ್ತಮವಾದ ಅಥವಾ ಆಪ್ತ ಸ್ನೇಹಿತರನ್ನು ಮದುವೆಯಾಗಬೇಕೆಂಬ ಕನಸು ಕಾಣುತ್ತಾರೆ. ಇದರಿಂದಾಗಿ ಇವರು ಪರಸ್ಪರ ಗೌರವ, ತಿಳುವಳಿಕೆ, ಹೊಂದಾಣಿಕೆಗಳನ್ನು ಹೊಂದಿರುವಂತಹ ಅತ್ಯುತ್ತಮವಾದ ಸಂಬಂಧವನ್ನು ಹೊಂದಲು ಬಯಸುತ್ತಾರೆ. ತುಲಾ ರಾಶಿಯವರು ಆಕರ್ಷಕ ಮತ್ತು ಸ್ನೇಹಪರರಾಗಿರುತ್ತಾರೆ. ಇವರು ಸಂಬಂಧಗಳಲ್ಲಿ ಸಾಮರಸ್ಯ ಮತ್ತು ಸಮತೋಲನವನ್ನು ಗೌರವಿಸುತ್ತಾರೆ. ಅವರು ಸ್ವಾಭಾವಿಕವಾಗಿ ಇತರರೊಂದಿಗೆ ಬಲವಾದ ಸಂಪರ್ಕಗಳನ್ನು ರಚಿಸಲು ಆಕರ್ಷಿತರಾಗುತ್ತಾರೆ ಮತ್ತು ಅವರು ಆಳವಾದ ಸ್ನೇಹವನ್ನು ಬೆಳೆಸಿದ ಯಾರನ್ನಾದರೂ ಮದುವೆಯಾಗುವ ಸಾಧ್ಯತೆಯಿದೆ. ತುಲಾ ರಾಶಿಯವರು ಪ್ರಣಯ ಸಂಬಂಧದ ಸೌಂದರ್ಯವನ್ನು ಮೆಚ್ಚುತ್ತಾರೆ ಮತ್ತು ತಮ್ಮ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಸಮತೋಲನ ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಶ್ರಮಿಸಲು ಸಿದ್ಧರಿರುತ್ತಾರೆ. ತುಲಾ ರಾಶಿಯವರು ತಮ್ಮ ಅತ್ಯುತ್ತಮ ಸ್ನೇಹಿತನನ್ನು ಮದುವೆಯಾಗುವ ಮೂಲಕ ಪ್ರೀತಿ, ನಗು ಮತ್ತು ಪರಸ್ಪರ ಗೌರವದಿಂದ ತುಂಬಿದ ಜೀವನ ಪರ್ಯಂತ ಹೊಂದುವಂತಹ ಅಮೂಲ್ಯವಾದ ಸಂಬಂಧವನ್ನು ರಚಿಸಬಹುದು. ಮಕರ ರಾಶಿ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಲವರ್ ಆಗೋದಕ್ಕೆ ಮಕರ ರಾಶಿಯವರು ಪರ್ಫೆಕ್ಟ್ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಬೇರೆಯವರ ಬಗ್ಗೆ ಅವರು ಹೊಂದಿರುವಂತಹ ಸಹಾನುಭೂತಿ ಕೂಡ ಇದಕ್ಕೆ ಒಂದು ಪ್ರಮುಖ ಕಾರಣವಾಗಿದೆ ಎಂದು ಹೇಳಬಹುದಾಗಿದೆ. ತಮ್ಮ ಸಂಗಾತಿ ಯಾವುದೇ ಮಾತನ್ನು ಆಡದಿದ್ರೂ ಕೂಡ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಗುಣವನ್ನು ಹೊಂದಿರುತ್ತಾರೆ. ಒಬ್ಬ ನಿಜವಾದ ಲವ್ವರ್ಗೆ ಬೇಕಾಗಿರುವಂತಹ ಕ್ವಾಲಿಟಿ ಇವರಲ್ಲಿರುತ್ತೆ. ತಮ್ಮ ಸಂಗಾತಿಯ ಬಗ್ಗೆ ಮಕರ ರಾಶಿಯವರು ಸಂಪೂರ್ಣವಾಗಿ ಭಾವನಾತ್ಮಕವಾಗಿರುತ್ತಾರೆ. ತಮ್ಮ ಸಂಗಾತಿಗೆ ಸಪೋರ್ಟ್ ಮಾಡಲು ಸದಾ ಮುಂದಿರುತ್ತಾರೆ. ತಮ್ಮ ಪ್ರೀತಿ ಪಾತ್ರರನ್ನು ಯಾವತ್ತೂ ಕೂಡ ರಕ್ಷಿಸುವುದಕ್ಕೆ ಹಾಗೂ ಅವರ ಬಗ್ಗೆ ಕೇರ್ ಮಾಡೋದಿಕ್ಕೆ ಮಕರ ರಾಶಿಯವರು ಮುಂದಿರುತ್ತಾರೆ. ತಮ್ಮ ಜೀವನ ಸಂಗಾತಿಗೆ ಬೇಸರವಾದಾಗ ಅವರ ತಲೆಗೆ ಹೆಗಲಾಗುವುದಕ್ಕೆ ಹಾಗೂ ಅವರ ಕಣ್ಣೀರನ್ನು ಒರೆಸುವುದಕ್ಕೆ ಮಕರ ರಾಶಿಯವರು ಸದಾಕಾಲ ಸಿದ್ಧರಾಗಿರುತ್ತಾರೆ. ಕೇವಲ ಸುಖದಲ್ಲಿ ಮಾತ್ರವಲ್ಲದೆ ದುಃಖದಲ್ಲಿ ಕೂಡ ನಿಮ್ಮ ಜೊತೆಯಾಗಿ ನಿಲ್ತಾರೆ. ತಮ್ಮ ಸಂಗಾತಿಯ ಭಾವನಾತ್ಮಕ ಆಳವನ್ನು ಅರಿಯುವಂತಹ ಕೆಲಸವನ್ನು ಮಕರ ರಾಶಿಯವರು ಮಾಡ್ತಾರೆ ಹಾಗೂ ಇದು ಅವರಿಗೆ ಅಷ್ಟೊಂದು ಕಷ್ಟಕರವಾಗಿರುವುದಿಲ್ಲ. ಸಂಗಾತಿಯ ಪ್ರತಿಯೊಂದು ಇಷ್ಟ ಕಷ್ಟಗಳನ್ನು ಅವರು ಹೇಳುವುದಕ್ಕಿಂತ ಮುಂಚೆನೇ ಅರ್ಥ ಮಾಡಿಕೊಳ್ಳುವುದರಿಂದಾಗಿ ಮಕರ ರಾಶಿಯವರು ಬೆಸ್ಟ್ ಲವರ್ ಆಗ್ತಾರೆ ಎಂದು ಹೇಳಬಹುದು. ಈ ರಾಶಿಯ ಜನರು ಯಾರನ್ನಾದರೂ ಪ್ರೀತಿಸಿದರೆ ಅವರನ್ನು ವಿವಾಹವಾಗಲು ತಮ್ಮ ಕೈಲಾದ ಸಂಪೂರ್ಣ ಪ್ರಯತ್ನವನ್ನು ಪಡುತ್ತಾರೆ. ಈ ರಾಶಿಯ ಜನರನ್ನು ಧೈರ್ಯಶಾಲಿಗಳು ಎಂದು ಪರಿಗಣಿಸಲಾಗುತ್ತದೆ ಮತ್ತು ಫಲಿತಾಂಶದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವುದಿಲ್ಲ. ಅಂತಹ ಜನರು ಯಾರನ್ನೂ ಬೇಗನೆ ಪ್ರೀತಿಸುವುದಿಲ್ಲ. ಆದರೆ ಅವರು ಹಾಗೆ ಮಾಡಿದರೆ ಇವರು ಅವರನ್ನೇ ಮದುವೆಯಾಗುತ್ತಾರೆ. ಕುಂಭರಾಶಿ ಶನಿಯ ಪ್ರಭಾವವನ್ನು ಹೊಂದಿರುವಂತಹ ಕುಂಭರಾಶಿಯವರು ರಿಲೇಶನ್ಶಿಪ್ನಲ್ಲಿ ಸಂಪೂರ್ಣವಾಗಿ ಪ್ರೀತಿ ಹಾಗೂ ಸಾಮರಸ್ಯವನ್ನು ಸಾಧಿಸುವಂತಹ ಮನೋಭಾವನೆಯನ್ನು ಹೊಂದಿರುತ್ತಾರೆ. ತಮ್ಮ ಹಾಗೂ ತಮ್ಮ ಜೀವನ ಸಂಗಾತಿಗಾಗಿ ಕುಂಭರಾಶಿಯವರು ಪ್ರೀತಿಗೆ ಪೂರಕವಾಗಿರುವಂತಹ ವಾತಾವರಣವನ್ನ ಕ್ರಿಯೇಟ್ ಮಾಡುವುದಕ್ಕೆ ಇಷ್ಟಪಡುತ್ತಾರೆ. ಮಾತುಗಾರಿಕೆ ವಿಚಾರದಲ್ಲಿ ಕುಂಭರಾಶಿಯವರನ್ನು ಮೀರಿಸುವವರು ಮತ್ತೊಬ್ಬರು ಸಿಗುವುದು ಅಸಾಧ್ಯವೇ ಸರಿ. ರಿಲೇಶನ್ಶಿಪ್ನಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಅಥವಾ ಜಗಳ ಬರಲಿ ಅದನ್ನ ಆದಷ್ಟು ಶಾಂತಿಯುತವಾಗಿ ಬಗೆಹರಿಸುವಂತಹ ಮನೋಭಾವನೆಯನ್ನು ಹೊಂದಿರುತ್ತಾರೆ. ಕುಂಭರಾಶಿಯವರು ಯಾವತ್ತೂ ಕೂಡ ತಮ್ಮ ಜೀವನ ಸಂಗಾತಿಯ ಸಂತೋಷವನ್ನು ಪ್ರಮುಖವಾಗಿ ಗಮನಿಸುತ್ತಾರೆ ಹಾಗೂ ಅದಕ್ಕೆ ಪೂರಕವಾಗಿ ನಡೆದುಕೊಳ್ಳುತ್ತಾರೆ. ಕುಂಭರಾಶಿಯವರು ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅಂದ್ರೆ ಆ ಪ್ರೀತಿ ಅತ್ಯಂತ ಸುಮಧುರವಾಗಿ ಹಾಗೂ ಸ್ಮೂತ್ ಆಗಿ ದೀರ್ಘಕಾಲದವರೆಗೆ ಮುಂದುವರಿಯುತ್ತದೆ ಎಂಬುದಾಗಿ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ.
ಅವರ ಯೋಚನೆ ಕೂಡ ರಿಲೇಶನ್ಶಿಪ್ ಅನ್ನು ಆರೋಗ್ಯವಾಗಿ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು ಎನ್ನುವಂತಹ ಯೋಚನೆಯನ್ನು ಹೊಂದಿರುತ್ತಾರೆ ಹಾಗೂ ಸಾಮರಸ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಇವರು ರಿಲೇಶನ್ಶಿಪ್ನಲ್ಲಿ ಸಾಕಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತಾರೆ. ಇನ್ನುಳಿದಂತೆ ಬೇರೆ ರಾಶಿಯವರು ಪ್ರೀತಿಸುತ್ತಿದ್ದರೆ ನಿಮ್ಮ ಜನ್ಮ ಕುಂಡಲಿ ಒಮ್ಮೆ ಪರೀಕ್ಷಿಸಿಕೊಳ್ಳಿ. ಕೆಲವರು ಪ್ರೀತಿಯಲ್ಲಿ ಅನೇಕ ಸಮಸ್ಯೆಗಳನ್ನ ಅನುಭವಿಸಬೇಕಾಗುತ್ತದೆ. ಇದಕ್ಕೆ ನಮ್ಮ ಗ್ರಹಗತಿಗಳು ಸಹ ಕಾರಣವಾಗುತ್ತದೆ. ಕೆಲವು ಗ್ರಹಗಳ ಪ್ರಭಾವದಿಂದಾಗಿ ಭವಿಷ್ಯದಲ್ಲಿ ಮದುವೆ ವಿಚಾರದಲ್ಲಿ ಅನೇಕ ಬದಲಾವಣೆ ಆಗುತ್ತದೆ. ಶುಕ್ರನನ್ನು ಪ್ರೀತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ನಿಮ್ಮ ಜೀವನದಲ್ಲಿ ಪ್ರೀತಿ ಇರಬೇಕು ಎಂದರೆ ಅಥವಾ ಹೆಚ್ಚಾಗಬೇಕು ಎಂದರೆ ಜಾತಕದಲ್ಲಿ ಶುಕ್ರನ ಸ್ಥಾನ ಗಟ್ಟಿಯಾಗಿರಬೇಕು. ಇದು ಪ್ರೇಮ ವಿವಾಹವಾಗಲು ಸಹಾಯ ಮಾಡುತ್ತದೆ. ಶುಕ್ರನು 5ನೇ ಅಥವಾ 7ನೇಯಂತಹ ಪ್ರಮುಖ ಮನೆಯಲ್ಲಿ ಇದ್ದರೆ ನಿಮ್ಮ ಪ್ರೀತಿ ಬಹಳ ಗಟ್ಟಿಯಾಗಿರುತ್ತದೆ. ಇದರ ಜೊತೆಗೆ ಯಾವುದೇ ಸಮಸ್ಯೆಗಳಿಲ್ಲದೆ ಮನೆಯವರ ಒಪ್ಪಿಗೆ ಸಿಕ್ಕು ನಿಮ್ಮ ಸಂಬಂಧ ಮದುವೆಯಲ್ಲಿ ಕೊನೆಯಾಗುತ್ತದೆ. ಶುಕ್ರನು ಪ್ರೀತಿಯ ಸೂಚಕ ಮತ್ತು ಚಂದ್ರನು ಭಾವನೆಗಳ ಸೂಚಕ. ಈ ಎರಡು ಗ್ರಹಗಳು ನಿಮ್ಮ ಜನ್ಮ ರಾಶಿಯೊಂದಿಗೆ ಸಂಬಂಧ ಹೊಂದಿದ್ದರೆ ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಮದುವೆ ಆಗಬಹುದು. ಶುಕ್ರ ಮತ್ತು ಚಂದ್ರನ ನಡುವಿನ ಸಂಬಂಧ ನಿಮಗೆ ಯಶಸ್ಸನ್ನ ತರುತ್ತದೆ. ಇನ್ನು ಸಮಯಕ್ಕೆ ತಕ್ಕಂತೆ ಗ್ರಹಗಳ ಸ್ಥಾನಗಳು ಬದಲಾಗುತ್ತವೆ. ಇವುಗಳು ನಮ್ಮ ಜೀವನದ ಮೇಲೆ ಸಹ ಪರಿಣಾಮ ಬೀರುತ್ತದೆ. 5ನೇ ಮತ್ತು 7ನೇ ಮನೆಯ ಮೇಲೆ ಯಾವ ಗ್ರಹಗಳ ದೃಷ್ಟಿ ಇರುತ್ತದೆ ಎಂಬುದು ಇಲ್ಲಿ ಬಹಳ ಮುಖ್ಯವಾಗುತ್ತದೆ. ಅವುಗಳ ಅನುಸಾರ ಮದುವೆ ನಿಶ್ಚಯವಾಗುತ್ತದೆ. ಸಾಮಾನ್ಯವಾಗಿ ನಾವು ಕನಸು ಕಾಣುತ್ತೇವೆ ಮತ್ತು ಕೆಲವು ವಿಷಯಗಳನ್ನು ಅಂತಃಪ್ರಜ್ಞೆಯಿಂದ ಸಹ ತಿಳಿದುಬರುತ್ತದೆ ಎನ್ನಲಾಗುತ್ತದೆ. ನೀವು ಶಾಕ್ ಆಗುವ ವಿಚಾರ ಎಂದರೆ ನಿಮ್ಮ ಸಂಗಾತಿಯ ಬಗ್ಗೆ ನೀವು ಸ್ಪಷ್ಟವಾಗಿ ಕನಸು ಕಾಣಲು ಪ್ರಾರಂಭಿಸಿದರೆ ಅದು ಪ್ರೇಮ ವಿವಾಹದ ಸಂಕೇತ ಎನ್ನಲಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನ ನೀವು ನೋಡಬಹುದು.